स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रता स्वरूपिण्ये तस्यै कूर्मो नमो नमः। ಶುಭೋದಯ, ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್ ಟು ಯು ಆಲ್ ಮಕ್ಕಳ. ದಯವಿಟ್ಟು ಎಲ್ಲ ಮಕ್ಕಳು ನೇರವಾಗಿ ಕೂತ್ಕೊಳ್ಳಿ, ಕೈಗಳನ್ನು ಜೋಡಿಸಿ, ಕಣ್ಣುಗಳನ್ನು ಮುಚ್ಚಿ, ಶ್ರದ್ಧೆ ಭಕ್ತಿಯಿಂದ ತಂದೆ ತಾಯಿ ನೆನೆಸ್ಕೊಳ್ಳಿ, ಇಷ್ಟ ದೇವರನ್ನ ನೆನೆಸ್ಕೊಳ್ಳಿ, ಗುರುಗಳನ್ನು ನೆನೆಸ್ಕೊಳ್ಳಿ. ಮಾತೃಭ್ಯೋ ನಮಃ, ತಾಯಿಯ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ. ಪಿತೃಭ್ಯೋ ನಮಃ, ತಂದೆಯ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ. ಇಷ್ಟದೇವತಾಭ್ಯೋ ನಮಃ, ಇಷ್ಟದೇವರಿಗೆ ಭಕ್ತಿಯಿಂದ ನಮಸ್ಕರಿಸಿ. ಗುರುಭ್ಯೋ ನಮಃ, ಗುರುಗಳಿಗೆ ಭಕ್ತಿಯಿಂದ ವಂದಿಸಿ. ಶ್ರದ್ಧೆ ಭಕ್ತಿಯಿಂದ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸೋಣ. ಓಪನ್ ಯುವರ್ ಐಸ್ ಮಕ್ಕಳ. ಸೊ ಮಕ್ಕಳ, ನಾವು ಫ್ಯಾಕ್ಟ್ಸ್ ಅಬೌಟ್ ದಿ ಸರ್ಕಲ್ಸ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸರ್ಕಲ್ ಈಸ್ ದಿ ಲೋಕಸ್ ಆಫ್ ಎ ಮೂವಿಂಗ್ ಪಾಯಿಂಟ್ ವಿಚ್ ಈಸ್ ಮೂವಿಂಗ್ ಅಟ್ ಎ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್. Constant distance is called radius of the circle. Fixed point is called center of the circle. Path traced by the moving point is called circumference of the circle. ಇದೆಲ್ಲ ಹೇಳಿದ್ವಿ. ದೆನ್ ರೇಡಿಯಸ್ ಬಗ್ಗೆ ಹೇಳಿದ್ವಿ. ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದಿ ಸೆಂಟರ್ ಆಫ್ ಎ ಸರ್ಕಲ್ ಟು ಎನಿ ಪಾಯಿಂಟ್ ಆನ್ ದಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್, ದಟ್ ಈಸ್ ಕಾಲ್ಡ್ ಆಸ್ ರೇಡಿಯಸ್ ಅಂತ ಹೇಳಿ. ಎನಿ ನಂಬರ್ ಆಫ್ ರೇಡಿಯೈ ಕೆನ್ ಬಿ ಡ್ರಾನ್ ಟು ಎ ಸರ್ಕಲ್. ರೇಡಿಯೈ ಆಫ್ ದಿ ಸೇಮ್ ಸರ್ಕಲ್ ಆರ್ ಆಲ್ವೇಸ್ ಈಕ್ವಲ್. ಇಷ್ಟನ್ನು ಮಾತ್ರ ಹೇಳಿದ್ವಿ ರೇಡಿಯಸ್ ಬಗ್ಗೆ. ಅದಾದಮೇಲೆ ಕಾರ್ಡ್ ಬಗ್ಗೆ ಮಾತಾಡಿದ್ವಿ. ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ ಟೂ ಪಾಯಿಂಟ್ಸ್ ಆನ್ ದಿ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಈಸ್ ಕಾಲ್ಡ್ ಕಾರ್ಡ್ ಅಂತ ಹೇಳಿದ್ವಿ. ಎನಿ ನಂಬರ್ ಆಫ್ ಕಾರ್ಡ್ಸ್ ಕ್ಯಾನ್ ಬಿ ಡ್ರಾನ್ ಟು ಎ ಸರ್ಕಲ್. ಕಾರ್ಡ್ ನಿಯರರ್ ಟು ದಿ ಸೆಂಟರ್ ಈಸ್ ಬಿಗ್ಗರ್. ದ ಕಾರ್ಡ್ ವಿಚ್ ಈಸ್ ಅವೇ ಫ್ರಮ್ ದಿ ಸೆಂಟರ್ ಈಸ್ ಸ್ಮಾಲರ್. ಇದನ್ನ ಬಗ್ಗೆ ಹೇಳಿದ್ವಿ. ನಂತರ ಡಯಾಮೀಟ್ರ್ ಬಗ್ಗೆ ಮಾತಾಡಿದ್ವಿ. ಡಯಾಮೀಟ್ರ್ ಬಗ್ಗೆ ಮಾತಾಡಿದಾಗ ದ ಕಾರ್ಡ್ ವಿಚ್ ಪಾಸಸ್ ಥ್ರೂ ದಿ ಸೆಂಟರ್ ಆಫ್ ಎ ಸರ್ಕಲ್ ಈಸ್ ಕಾಲ್ಡ್ ಡಯಾಮೀಟ್ರ್ ಅಂತ ಹೇಳಿದ್ವಿ. ಡಯಾಮೀಟ್ರ್ ಆಫ್ ಎ ಸರ್ಕಲ್ ಈಸ್ ದಿ ಬಿಗ್ಗೆಸ್ಟ್ ಕಾರ್ಡ್ ಆಫ್ ದಿ ಸರ್ಕಲ್ ಅಂತ ಹೇಳಿದ್ವಿ. ಆಮೇಲೆ ಡಯಾಮೀಟ್ರ್ ಆಫ್ ದಿ ಸರ್ಕಲ್ ಈಸ್ 2 times ದ ರೇಡಿಯಸ್ ಅಂತ ಹೇಳಿದ್ವಿ. D = 2r ಅಂತ ಹೇಳಿದ್ವಿ. ಡಯಾಮೀಟ್ರ್ ಆಫ್ ಎ ಸರ್ಕಲ್ ಡಿವೈಡ್ ದಿ ಸರ್ಕಲ್ ಇಂಟು 2 ಈಕ್ವಲ್ ಹಾವ್ಸ್ ಕಾಲ್ಡ್ ಆಸ್ ಸೆಮಿ ಸರ್ಕಲ್ ಅಂತ ಹೇಳಿದ್ವಿ. ಇವೆಲ್ಲ ಫ್ಯಾಕ್ಟ್ಸ್ ಅಬೌಟ್ ಡಯಾಮೀಟ್ರ್ ಬಗ್ಗೆ ವಿದ್ಯಾಶಂಕರ್ ಮಾತಾಡಿದರು. ಓಕೆ, ನೆಕ್ಸ್ಟ್ ಇನ್ನೂ ಕೆಲವು ವಿಚಾರಗಳಿದೆ ಮಕ್ಕಳ, ಅದರ ಬಗ್ಗೆ ನಾವು ಮಾತಾಡೋಣ. ಸರ್, ಇಲ್ಲಿ ಒಂದು ಸರ್ಕಲ್ ಇದೆ ಅಂತ ಭಾವಿಸ್ಕೊಳ್ಳಿ. ನೀನು ಕರೆಕ್ಟಾಗಿ ಬರೀಬೇಕು ಮಕ್ಕಳ. ಈಗ ನಾನು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಬರೆಯೋದೇ ಕರೆಕ್ಟು, ಬರೀ ಕೈಯಲ್ಲಿ ಬರೀಬಾರ್ದು. ನಾನು ಇನ್ಸ್ಟ್ರೂಮೆಂಟ್ ತರ್ತೀನಿ. ಒಂದೇ ಒಂದು ಸೆಂಟ್ರ್ ಗುರ್ತು ಹಾಕ್ಕೊಳ್ಳಿ, ಓ ಅಂತ ಬರೀರಿ. ಈಗ ಆ ಓ ಅನ್ನೋ ಸೆಂಟ್ರನ್ನ ಇಟ್ಕೊಂಡು ಒಂದು ಸರ್ಕಲ್ಲು ನಿಮಗೆ ಕಂಫರ್ಟಬಲ್ ಆಗಿರುವಂಥ ತಕ್ಕೊಂಡು ಜಸ್ಟ್ ಒಂದು ಸರ್ಕಲ್ನ ರಚಿಸ್ಕೊಳ್ಳಿ. ಇದರಲ್ಲಿ ಸರ್ಕಂಫರೆನ್ಸ್ ಮೇಲೆ ನಿಮಗಿಷ್ಟ ಬಂದಿದ್ದ ಜಾಗಕ್ಕೆ 2 ಚುಕ್ಕೆ ಇಡಿ. ಈ ಡೈರೆಕ್ಟಾಗಿ ಲೈನ್ ಸೆಗ್ಮೆಂಟ್ ಹೇಳಿದ್ರೆ ಅದಕ್ಕೆ ಕಾರ್ಡ್ ಅಂತ ಕರೀತಾರೆ ಮಕ್ಕಳ. ಈ ಪಾರ್ಟ್ ಇದೆಯಲ್ಲ, ಇದು ದಿಸ್ ಈಸ್ ಕಾಲ್ಡ್ ಆಸ್ ಆರ್ಕ್ ಅಂತ ಕರೀತಾರೆ. ಆರ್ಕ್ ಅಂತ. ಅಲ್ಲಿಗೆ ಆರ್ಕ್ ಅಂದ್ರೇನು? ಆರ್ಕ್ ಅಂದ್ರೇನು? ಪಾರ್ಟ್ ಆಫ್ ದಿ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಆ್ಯಕ್ಚುಲಾಗಿ ಈ ಸರ್ಕಂಫರೆನ್ಸ್ ನೀವು ಒಂದು ಬಳೆ ತಗೊಂಡು ಹಿಂಗೆ ಕಟ್ ಮಾಡಿದರೆ ಹಿಂಗೆ ಇಟ್ಕೊಂಡ್ರೆ ಅದು ಆರ್ಕ್. ಸರ್ಕ್ಯುಲಾರ್
ರಿಂಗ್ ತಗೊಂಡು ಕಟ್ ಮಾಡಿಬಿಟ್ರೆ ಒಂದು ತಂತಿ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅನ್ ಆರ್ಕ್. ಆರ್ಕ್ ಆಫ್ ಎ ಸರ್ಕಲ್ ಈಸ್ ನಥಿಂಗ್ ಬಟ್ ಪಾರ್ಟ್ ಆಫ್ ದಿ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಂತ. ನೆಕ್ಸ್ಟ್ ಡೆಫಿನೇಷನ್ ಕಂಟಿನ್ಯೂ ಆಗ್ತಾ ಇದೆ. ಆರ್ಕ್, ಎಸ್, ಆರ್ಕ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ part of the circumference of a circle. Circumference, part of the circumference of a circle. Polished. Bigger part is called major arc. Smaller part is called minor arc ಅಂತ. ಮೇಜರ್ ಆರ್ಕ್, ಮೈನರ್ ಆರ್ಕ್ ಅಂತ. ಮಕ್ಕಳ ಇದನ್ನು ಆರ್ಕ್ ಅಂತ ಬರ್ತೀನಿ, ದಿಸ್ ಈಸ್ ಮೈನರ್. ಇಲ್ಲಿಂದ ಇದಿದೆಯಲ್ಲ ಫುಲ್ಲು ಕಂಪ್ಲೀಟ್, ಇಲ್ಲಿಂದ ಇಲ್ಲಿ ತನಕ ಬರುತ್ತಲ್ಲ, ಇದು ಮೇಜರ್ ಆರ್ಕ್. ದಟ್ಸ್ ಆಲ್. ಬರ್ಕೊಳ್ಳಿ ಸರ್. ಇದು ಫ್ಯಾಕ್ಟ್ಸ್ ಅಬೌಟ್ ದಿ ಆರ್ಕ್ ಬಗ್ಗೆ ನೀವೇನು ಫ್ಯಾಕ್ಟ್ಸ್ ಹೇಳ್ಬೋದು, ಅದು ನಾವು ಅದನ್ನು ಥಿಯರಮ್ ರೂಪದಲ್ಲಿ 9th ಪ್ರೂವ್ ಮಾಡೋದ್ರಿಂದ, ಮತ್ತು ಇದು ಅಷ್ಟೊಂದು ವಿಚಾರಗಳು ನಿಮಗೆ ಬೇಕಾಗಲ್ಲ. ಅದಕ್ಕೋಸ್ಕರ ಇಷ್ಟಕ್ಕೆ ನಿಲ್ಲಿಸಿರ್ತೀನಿ. ಆರ್ಕ್ ಅಂದರೆ ಏನು ಅಂತ ಹೇಳಿ ನಿಲ್ಲಿಸ್ತಾರೆ. ಓಕೆ, ಆಯ್ತಲ್ಲ. ಆ್ಯಕ್ಚುಲಾಗಿ ಈ ಆರ್ಕು ಸೆಂಟ್ರ್ನಲ್ಲಿ ಏನು ಆ್ಯಂಗಲ್ ಫಾರ್ಮೇಷನ್ ಮಾಡುತ್ತೆ, ದಟ್ ವಿಲ್ ಬಿ ಡಬಲ್ ದ ಆ್ಯಂಗಲ್ ಮೇಡ್ ಬೈ ದಿ ಆರ್ಕ್ ಅಟ್ ದಿಸ್ ಸರ್ಕಂಫರೆನ್ಸ್ ಅಂತ ಒಂದು 9th ಸ್ಟ್ಯಾಂಡರ್ಡಲ್ಲಿ ಥಿಯರಮ್ ಇದೆ. ಅದನ್ನು ಆ ಸಮಯದಲ್ಲಿ ಬರ್ಸೋಣ. ಈಗ ಆರ್ಕ್ ಅಂದರೆ ಏನು ಅಂತ ತಿಳ್ಕೊಳ್ಳಿ ಸಾಕು. ಓಕೆನಾ, ಆಯ್ತಲ್ವಾ ಆರ್ಕಿನ ಬಗ್ಗೆ. ಈಗ ನೆಕ್ಸ್ಟ್ ಹೋಗೋಣ. ಇಂಟ್ರೊಡಕ್ಷನ್ ಇನ್ನು ಮುಂದುವರಿತಾ ಇದೆ. ಇಂಟ್ರೊಡಕ್ಷನ್ ಮುಂದುವರಿತಾ ಇದೆ. ಹಾಂ, ನೆಕ್ಸ್ಟು ನೋಡಿ, ಮತ್ತೆ ಅಗೇನ್ ಚುಕ್ಕೆ ಇಡ್ತಾ ಇದ್ದೀನಿ, ಸೆಂಟ್ರ್ ಗುರ್ತಾಗ್ತಾ ಇದ್ದೀನಿ. ಈಗ ಒಂದು ಸರ್ಕಲ್ನ ಬರದೆ, ಸರ್ಕಂಫರೆನ್ಸ್ ಮೇಲೆ ನನಗೆ ಇಷ್ಟ ಬಂದಿದ್ದ ಜಾಗದಲ್ಲಿ 2 ಪಾಯಿಂಟ್ನ ಗುರ್ತಾಗ್ತೀನಿ. ಸ್ಕೇಲ್ ತಗೊಂಡು ಇವೆರಡು ಪಾಯಿಂಟ್ನು ಜಾಯಿನ್ ಮಾಡ್ತೀನಿ ಸ್ಟ್ರೈಟಾಗಿ. ಸರ್, ಇದು ಕಾರ್ಡ್ ಅಂತ ಕರೀತಾರೆ. ಈ ಕಾರ್ಡ್ ಆಫ್ ಎ ಸರ್ಕಲ್ ಡಿವೈಡ್ ದಿ ಸರ್ಕಲ್ ಇಂಟು 2 ಪಾರ್ಟ್ಸ್ ಕಾಲ್ಡ್ ಆಸ್ ಸೆಗ್ಮೆಂಟ್ ಅಂತ ಕರೀತಾರೆ ಮಕ್ಕಳು. ಇದು ಒಂದು ಸರ್ಕಲ್ನ ಸೆಗ್ಮೆಂಟು. ಇದು ಕಾರ್ಡು ಮತ್ತು ಈ ಆರ್ಕು ಸೇರ್ಕೊಂಡು ಇದು ಏನಿದೆ, ದಟ್ ಈಸ್ ಕಾಲ್ಡ್ ಆಸ್ ಒಂದು ಸೆಗ್ಮೆಂಟ್ ಅಂತ ಕರೀತಾರೆ. ಒನ್ಸ್ ಅಗೈನ್ ಮೇಜರ್ ಸೆಗ್ಮೆಂಟ್ ಬಿಗ್ಗರ್ ಪಾರ್ಟ್ ಆದರೆ, ಸ್ಮಾಲರ್ ಪಾರ್ಟ್ ಆದರೆ ಮೈನರ್ ಸೆಗ್ಮೆಂಟ್ ಅಂತ ಕರೀತಾರೆ. ಮೇಜರ್ ಸೆಗ್ಮೆಂಟ್, ಮೈನರ್ ಸೆಗ್ಮೆಂಟ್ ಅಂತ ಕರಿತೀವಿ. ಸೊ ಈಗ ಹೆಡಿಂಗ್ ಹಾಕೊಳ್ಳಿ, ಸೆಗ್ಮೆಂಟ್ ಅಂತ. ಸೆಗ್ಮೆಂಟ್ ಕ್ಯಾನ್ ಬಿ defined as part of a circle made by a card. Part of a circle made by a card, ಅಥವಾ card divides the circle into 2 parts called segment ಅಂತ ಹೇಳ್ತಾರೆ. ಸೊ ಮತ್ತೆ ಇಲ್ಲಿ ನಾನು ಬರಿತೀನಿ ಮೈನರ್ ಸೆಗ್ಮೆಂಟ್, ಇದು ಮೇಜರ್ ಸೆಗ್ಮೆಂಟ್. ಇಲ್ಲಿ ನಾವು ಇಲ್ಲಿ 2 ಆ್ಯಂಗಲ್ ಫಾರ್ಮೇಷನ್ ಮಾಡ್ತು ಅಂದರೆ ಆ್ಯಂಗಲ್ಸ್ ಇನ್ ದಿ ಸೇಮ್ ಸೆಗ್ಮೆಂಟ್ ಆರ್ ಆಲ್ವೇಸ್ ಈಕ್ವಲ್ ಅಂತ ಬರುತ್ತೆ. ಅದನ್ನೆಲ್ಲ ನಾವು ಥಿಯರಮ್ ರೂಪದಲ್ಲಿ ಹೇಳ್ತೀವಿ ಮುಂದೆ, ಈಗಲೇ ಬೇಡ. ಈಗ ಸದ್ಯಕ್ಕೆ ಡೆಫಿನೇಷನ್ಸ್ಗಳು ಮಾತ್ರ ಹೋಗಲಿ. ಓಕೆನಾ. ನೆಕ್ಸ್ಟ್ ಸೆಗ್ಮೆಂಟ್ ಬಗ್ಗೆ ಆಯಿತು. ನೆಕ್ಸ್ಟು ಮತ್ತೊಂದು ಡೆಫಿನೇಷನ್ ಇದೆ. ಒಂದು ಪಾಯಿಂಟ್ ಇಡ್ತೀನಿ, ಸೆಂಟ್ರ್ ತಗೊಳ್ತೀನಿ. ಈಗ ಸೆಂಟ್ರನ್ನ ಇಟ್ಕೊಂಡು ಹೀಗೆ ಬರಿತೀವಿ.
ಬರೆದಾದ್ಮೇಲೆ ಇದ್ರ ಮೇಲೆ ಒಂದು ಆರ್ಕ್ನ ಗುರುತಾಕೊಳ್ತೀವಿ, ಎ ಬಿ ಅಂತ. ಈ ಸೆಂಟ್ರಿಗೆ ಜಾಯಿನ್ ಮಾಡ್ತೀವಿ. ಈ ಏರಿಯಾ ಇದೆಯಲ್ಲ, ಇದಕ್ಕೆ ಸೆಕ್ಟಾರ್ ಅಂತ ಕರೀತಾರೆ. ಸೆಕ್ಟಾರ್ ಅಂತ. ಸೆಕ್ಟಾರ್ ಅಂತಂದ್ರೇನು? ಏರಿಯಾ ಬೌಂಡೆಡ್ ಬೈ ಅನ್ ಆರ್ಕ್ ಅಟ್ ದಿ ಸೆಂಟರ್, ದಟ್ ಈಸ್ ಕಾಲ್ಡ್ ಆಸ್ ಸೆಕ್ಟಾರ್. ಸೆಕ್ಟಾರ್ ಅಂದರೆ ಡಿಫೈನ್ ಮಾಡೋಣ. ಸೆಕ್ಟಾರ್ ಕ್ಯಾನ್ ಬಿ ಡಿಫೈನ್ಡ್ as area bounded by an arc area bounded by an arc at the center using two radii ಅಂತ ಸೇರಿಸ. ಏರಿಯಾ ಬೌಂಡೆಡ್ ಬೈ ಅನ್ ಆರ್ಕ್ ಅಟ್ ದಿ ಸೆಂಟರ್ ಯೂಸಿಂಗ್ ಟು ರೇಡಿಯೈ, ಎರಡು ರೇಡಿಯೈನ ಯೂಸ್ ಮಾಡಿಕೊಂಡು ಇದಕ್ಕೆ ನಾವು, ಅಥವಾ ಏರಿಯಾ ಫಾರ್ಮ್ಡ್ ಬೌಂಡೆಡ್ ಬಿಟ್ವೀನ್ ಆರ್ಕ್ ಆ್ಯಂಡ್ ಟು ರೇಡಿಯೈ ಡ್ರಾನ್ ಅಟ್ ದಿ ಎಂಡ್ಸ್ ಆಫ್ ದಿ ಆರ್ಕ್, ಈ ಥರನೂ ಬರೀಬೋದು. ಸೆಕ್ಟಾರ್ ಅಂತ ಚಿತ್ರದ ರೂಪದಲ್ಲಿ ಬರ್ಸಿದ್ದೀನಲ್ಲ, ಇದು ಮೈನರ್ ಸೆಕ್ಟಾರ್, ಇದು ಮೇಜರ್ ಸೆಕ್ಟಾರ್, ಮಾಮೂಲಿ ಅದು. ಓಕೆ ಮಕ್ಕಳ. ನೆಕ್ಸ್ಟ್ ಆಯಿತಾ ಇದು? ಓಕೆ, ನೆಕ್ಸ್ಟ್ ಹೋಗೋಣ. ಇಲ್ಲಿ ಒಂದು ಸರ್ಕಲ್ ಇದೆ ಸರ್. ಸರ್ಕಲ್ನ ಕರೆಕ್ಟಾಗಿ ಬರೀರಿ ಸರ್, ಹಾಗೆಗೋ ಬರೆಯೋದು ಬೇಡ. ಒಂದು ಚುಕ್ಕೆ ಇಟ್ಬಿಡಿ ಸರ್, ಓ ಅಂತ ಬರೀರಿ ಸರ್. ರೇಡಿಯಸ್ ತಗೊಳ್ಳಿ ಸರ್. ತಗೊಂಡು ಈಗ ನೀನು ಒಂದು ಸ್ಟ್ರೈಟ್ ಲೈನ್ ಎಳಿಬೇಕು, ಸರ್ಕಲ್ನ ಕಟ್ಟಾಗೋ ಹಾಗೆ. 2 ಪಾಯಿಂಟಲ್ಲಿ ಕಟ್ಟಬೇಕು. ಆ ಸ್ಟ್ರೈಟ್ ಲೈನ್ಗೆ ಸಿಕಾಂಟ್ ಅಂತ ಕರೀತಾರೆ. SECANT, ಸಿಕಾಂಟ್ ಅಂತ. ಸಿಕಾಂಟ್ ಅಂದ್ರೇನು? ಸಿಕಾಂಟ್ ಈಸ್ ಎ ಸ್ಟ್ರೈಟ್ ಲೈನು ವಿಚ್ ಕಟ್ಸ್ ದಿ ಸರ್ಕಲ್ ಅಟ್ ಎನಿ 2 ಪಾಯಿಂಟ್ಸ್. ಓಹೋ, ಅಲ್ಲಿಗೆ ಸಿಕಾಂಟ್ ಅಂದ್ರೇನು? ಸಿಕಾಂಟ್ ಈಸ್ ಎ ಸ್ಟ್ರೈಟ್ ಲೈನು. Secant is a straight line which cuts the circle at any two points. Secant is a straight line which cuts the circle at any 2 points. Yes. ಅಲ್ಲಿಗೆ ಈ ಕಾರ್ಡ್ ಅನ್ನೋದು ಪಾರ್ಟ್ ಆಫ್ ಎ ಸಿಕೆಂಟ್ ಅಂತ ಆಗತ್ತೆ ಮಕ್ಕಳ. ಕಾರ್ಡ್ ಈಸ್ ಎ ಪಾರ್ಟ್ ಆಫ್ ದಿ ಸಿಕಾಂಟ್ ಅಂತ. ಸುಮ್ಮನೆ ಜ್ಞಾಪಕದಲ್ಲಿ ಇಟ್ಕೊಂಡಿರಿ, ಸಿಕಾಂಟ್ ಅಂದ್ರೇನು ಅಂತ. ಓಕೆ ಸರ್, ಅಲ್ಲಿಗೆ ಫಂಡಮೆಂಟಲ್ ಡೆಫಿನೇಷನ್ ಇನ್ನೊಂದಿದೆ, ಇನ್ನೂ ಇದೆ. ಈಗ ಒಂದು ಸೆಂಟ್ರ್ ಗುರುತಾಗ್ತೀನಿ. ಇಲ್ಲಿ ಒಂದು ಸರ್ಕಲ್ನ ಎಳಿತೀನಿ. ಎಳೆದ್ಬಿಟ್ಟು ಸರ್ಕಂಫರೆನ್ಸ್ ಮೇಲೆ ಒಂದೇ ಒಂದು ಪಾಯಿಂಟ್ ಗುರುತಾಗ್ತೀನಿ. ಈಗ ಒಂದು ಸ್ಟ್ರೈಟ್ ಲೈನ್ ಎಳಿತೀನಿ. ಎಳೆದ್ರೆ ಈ ಸ್ಟ್ರೈಟ್ ಲೈನ್ಗೆ, straight line which passes through only one point of the circumference of a circle is called tangent ಅಂತ ಕರೀತಾರೆ. ಟ್ಯಾಂಜೆಂಟ್ 2 ಪಾಯಿಂಟಲ್ಲಿ ಪಾಸ್ ಆದರೆ ಸಿಕಾಂಟ್, ಒಂದೇ ಒಂದು ಪಾಯಿಂಟಲ್ಲಿ ಪಾಸ್ ಆದರೆ ಟ್ಯಾಂಜೆಂಟ್. ಟ್ಯಾಂಜೆಂಟ್ ಅಂದ್ರೇನು? ಟ್ಯಾಂಜೆಂಟ್ ಕ್ಯಾನ್ ಬಿ ಡಿಫೈನ್ಡ್ as
a straight line which passes through only one point on the circumference of a circle. Tangent can be defined as a straight line which passes through only one point on the circumference of a circle. ಇಲ್ಲೊಂದು ಸ್ವಲ್ಪ ಪಾಯಿಂಟ್ಸ್ಗಳು ತಿಳ್ಕೋಬೇಕು. ಫ್ಯಾಕ್ಟ್ಸ್ ಅಬೌಟ್ ಟ್ಯಾಂಜೆಂಟ್. ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ, ಎನಿ ನಂಬರ್ ಆಫ್ ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಟು ಎ ಸರ್ಕಲ್. ಹೌದು, ಎನಿ ನಂಬರ್ ಆಫ್ tangents can be drawn to a circle. Can be drawn to a circle. ಎರಡನೇದು, one and only one tangent that can be drawn to a point on the circumference of the circle. ಈ ಪಾಯಿಂಟ್, ಈ ಸರ್ಕಂಫರೆನ್ಸ್ ಮೇಲೆ ಯಾವ್ದಾರು ಒಂದು ಪಾಯಿಂಟ್ ಇಡ್ತು ಅಂದರೆ ಅದರ ಮೇಲೆ ಒಂದೇ ಟ್ಯಾಂಜೆಂಟ್ ಎಳಿಬೋದೇ ವಿನಃ ಎರಡು ಎಳಿಯಕ್ಕಾಗಲ್ಲ. ಅದು ಅಂದರೆ ಓನ್ಲಿ ಒನ್ ಟ್ಯಾಂಜೆಂಟ್ can be drawn, only one tangent can be drawn to a point on the circumference of a circle. ಇದು ಫ್ಯಾಕ್ಟ್ಸ್ ಅಬೌಟ್ ದಿ ಟ್ಯಾಂಜೆಂಟ್. ಮಕ್ಕಳ, ಇಲ್ಲಿಗೆ ಫಂಡಮೆಂಟಲ್ ಡೆಫಿನೇಷನ್ಸ್ ಆನ್ ಸರ್ಕಲ್ಸ್ ಅನ್ನೋದಾಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ಪಾಠ ಮುಂದುವರಿಸ್ತೇನೆ. ಸೊ ಮಕ್ಕಳ, ಕ್ಲಾಸಿಫಿಕೇಷನಲ್ಲಿ ವರ್ಟಬ್ರೇಟಾ ಲಾಸ್ಟ್, ಪ್ರೋಟೋಕಾರ್ಡೇಟಾ, ವರ್ಟಬ್ರೇಟಾನೇ ಕಡೆಯದು. ವರ್ಟಬ್ರೇಟಾ ಆರ್ ಮೋಸ್ಟ್ ಅಡ್ವಾನ್ಸ್ಡ್ ಗ್ರೂಪ್ ಆಫ್ ಅನಿಮಲ್ ಕಿಂಗ್ಡಮ್. ಎಂಟೈರ್ ಮೆಟಾಜೋವಾದಲ್ಲಿ ಹೈಲಿ ಅಡ್ವಾನ್ಸ್ಡ್ ಅನಿಮಲ್ ಅಂದರೆ ವರ್ಟಬ್ರೇಟಾ. ಇನ್ನೆಲ್ಲ ಪ್ರಿಮೆಚ್ಯೂರ್, ಅವೆಲ್ಲ ಬಾಕಿ ಯಾವೆಲ್ಲದಕ್ಕೂ ಒಂದಲ್ಲ ಒಂದು ನ್ಯೂನ್ಯತೆಗಳು ಇದ್ದೇ ಇದೆ. ಆದರೆ ಇದು ಮಾತ್ರ ಹೈಲಿ ಅಡ್ವಾನ್ಸ್ಡ್. ವರ್ಟಬ್ರೇಟಾ ಪೊಸೆಸ್ ನಾಟೋಕಾರ್ಡ್ ಅಟ್ ಎಂಬ್ರಿಯೋನಿಕ್ ಸ್ಟೇಜ್. ಎಂಬ್ರಿಯೋನಿಕ್ ಸ್ಟೇಜಲ್ಲಿ ಇದ್ದಂಗೆ ಮಾತ್ರ ನಾಟೋಕಾರ್ಡ್ ಇರುತ್ತೆ, ಸಾಲಿಡ್ ಸಪೋರ್ಟಿಂಗ್ ಸ್ಟ್ರಕ್ಚರ್. ದೆನ್ ಇಟ್ ಈಸ್ ರೀಪ್ಲೇಸ್ಡ್ ಬೈ ವರ್ಟಬ್ರಲ್ ಕಾಲಮ್. ಆ ನಾಟೋಕಾರ್ಡ್ ಇದ್ದಿದ್ದೇನಾಗುತ್ತೆ, ವರ್ಟಬ್ರಲ್ ಕಾಲಮ್ ಆಗಿ ಕನ್ವರ್ಷನ್ ಆಗುತ್ತೆ. ವರ್ಟಬ್ರಲ್ ಕಾಲಮ್ ಮೀನ್ಸ್ ಸ್ಟ್ರಕ್ಚರ್ ಕಂಟೈನಿಂಗ್ ಸೀರೀಸ್ ಆಫ್ ರಿಂಗ್ ಲೈಕ್ ಬೋನ್ಸ್ ಕಾಲ್ಡ್ ವರ್ಟಬ್ರೇ. ರಿಂಗ್ ಲೈಕ್ ಬೋನ್ಸ್ ಅಂದರೆ ಮಕ್ಕಳ ಈ ರೀತಿ ಕೋಡ್ಬಳೆನ ಒಂದ್ರ ಮೇಲೊಂದಿಟ್ಟರೆ, ಅಥವಾ ಒಂದು ಬಳೆನ ಒಂದ್ರ ಮೇಲೊಂದಿಟ್ಟರೆ, ಇದೇನಿದೆ ದಿಸ್ ಈಸ್ ನಮ್ಮ ಬ್ಯಾಕ್ ಬೋನ್ ಮಕ್ಕಳ. ಬೆನ್ನಿನ ಹಿಂಭಾಗದಲ್ಲಿ ಸೆಂಟ್ರ್ನಲ್ಲಿ ಪಾಸಾಗಿರುವಂಥ ರಿಂಗ್, ಬೆನ್ನಿನ ಸೆಂಟ್ರ್ ಬ್ಯಾಕ್ನಲ್ಲಿ ಸೆಂಟ್ರಲ್ಲಿ ಪಾಸಾಗಿರುವಂಥ ರಿಂಗ್. ವರ್ಟಬ್ರಲ್ ಕಾಲಮ್ ಮೀನ್ಸ್ ಸ್ಟ್ರಕ್ಚರ್ ಕಂಟೈನಿಂಗ್ ಸೀರೀಸ್ ಆಫ್ ರಿಂಗ್ ಲೈಕ್ ಬೋನ್ಸ್ ಕಾಲ್ಡ್ ವರ್ಟಬ್ರೇ ಅರೇಂಜ್ಡ್ ಒನ್ ಅಬೌವ್ ದಿ ಅದರ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬ್ಯಾಕ್ ಬೋನ್. ಇದಕ್ಕೆ ಇನ್ನೊಂದು ಹೆಸರೇ ಬ್ಯಾಕ್ ಬೋನ್ ಅಂತ ಕರಿತೀವಿ. ಈ ರೀತಿ ಬ್ಯಾಕ್ ಬೋನ್ ಕಂಪ್ಲೀಟ್ ಹೇಳಿದ್ನಲ್ಲ, ಕೋಡ್ಬಳೆ ಒಂದ್ರ ಮೇಲೆ ಇಟ್ಟರೆ ನಿಮಗೆ ಯಾವ ಕಣ್ಣಿಗೆ ಕಾಣಿಸುತ್ತೆ, ಈ ರೀತಿ ಇರುತ್ತೆ ಬ್ಯಾಕ್ ಬೋನ್. ಬಾಡಿ ಆಫ್ ದಿ ವರ್ಟಿಬ್ರೇಟ್ ಈಸ್ ಡಿವೈಡೆಡ್ ಇಂಟು ಹೆಡ್, ಟ್ರಂಕ್ ಆ್ಯಂಡ್ ಟೈಲ್. ಆ ಎಲ್ಲ ಪ್ರಾಣಿಗಳಲ್ಲೂ ಕೂಡ
ಪ್ರಾಣಿಗಳ ಕಿಂಗ್ಡಮ್ ವರ್ಟೆಬ್ರೇಟಲ್ಲಿ ಹೆಡ್ ಇರುತ್ತೆ, ಟ್ರಂಕ್ ಇರುತ್ತೆ, ಟೈಲ್ ಅಂತ ಒಂದು ಇರುತ್ತೆ, ಬಾಲ ಅನ್ನೋದೊಂದು ಇರುತ್ತೆ. ಎಸ್, ಆಲ್ ವರ್ಟೆಬ್ರೇಟ್ ಹ್ಯಾವ್ ವೆಲ್ ಡೆವಲಪ್ಡ್ ಡೈಜೆಸ್ಟಿವ್ ಸಿಸ್ಟಮ್. ಹೌದು, ಸಖತ್ತು ಡೆವಲಪ್ಡ್ ಡೈಜೆಸ್ಟಿವ್ ಸಿಸ್ಟಮ್. ಮೌತ್ ಇದೆ, ಇದೆ ಸರ್, ನಮಗೂ ಇದೆ ಮೌತ್. ಬಕಲ್ ಕ್ಯಾವಿಟಿ ಇದೆ, ಬಕಲ್ ಕ್ಯಾವಿಟಿ ಬಾಯಿ. ಫ್ಯಾರಿಂಗ್ಸ್, ಈಸುಫೇಗಸ್, ಸ್ಟಮಕ್, ಇಂಟೆಸ್ಟೈನ್, ಅಸೋಸಿಯೇಟೆಡ್ ಗ್ಲ್ಯಾಂಡ್ ಎಲ್ಲ ಇರುತ್ತೆ ವರ್ಟೆಬ್ರೇಟಲ್ಲಿ. ಇನ್ನು ಆಲ್ ವರ್ಟಿಬ್ರೇಟ್ಸ್ ಹ್ಯಾವ್ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್. ನೋಡಿ, ಕೆಲವೊಂದಷ್ಟು ಓಪನ್ ಇತ್ತು, ವರ್ಟೆಬ್ರೇಟ್ಸಲ್ಲೆಲ್ಲ ಕ್ಲೋಸ್ಡ್. ಅಂದರೆ ಬಾಡಿ ಕ್ಯಾವಿಟಿನಲ್ಲಿ ಬ್ಲಡ್ ಇರಲ್ಲ, ಬ್ಲಡ್ಡು ನಿರ್ದಿಷ್ಟವಾದ ಬ್ಲಡ್ ವೆಸಲಲ್ಲೇ ಫ್ಲೋ ಆಗತ್ತೆ, ಅದಕ್ಕೆ ಕ್ಲೋಸ್ಡ್ ಟೈಪ್ ಅಂತ ಕರಿತೀವಿ. ಆಲ್ ವರ್ಟೆಬ್ರೇಟ್ ಹ್ಯಾವ್ ವೆಲ್ ಡೆವಲಪ್ಡ್ ಬ್ರೈನ್. ಬ್ರೈನ್ ಇದೆ, ಸ್ಪೈನಲ್ ಕಾರ್ಡ್ ಇದೆ, ನರ್ವ್ಸ್ ಇದೆ. ಎಸ್, ಆಲ್ ವರ್ಟಿಬ್ರೇಟ್ಸ್ ಹ್ಯಾವ್ ಯೂನಿಸೆಕ್ಷುಯಲ್, ಒಂದೇ ಒಂದು ಸೆಕ್ಸು, ಆ್ಯಂಡ್ ರಿಪ್ರೊಡ್ಯೂಸ್ ಬೈ ಸೆಕ್ಷುಯಲ್ ಮೆಥಡ್, ಮೇಲ್ ಅಥವಾ ಫೀಮೇಲ್ ಆ ಥರ ಒಂದಿರುತ್ತೆ. ವರ್ಟೆಬ್ರೇಟ್ಸ್ ಆರ್ ಕ್ಲಾಸಿಫೈಡ್ ಇಂಟು 5 ಗ್ರೂಪ್ಸ್. 5 ಗ್ರೂಪಾಗಿ ಕ್ಲಾಸಿಫೈ ಮಾಡ್ತಾರೆ. ಪೈಸಿಸ್ ಅಂತ ಅಕ್ವಾಟಿಕ್ ಮಕ್ಕಳ, ಆಂಫಿಬಿಯಾ, ರೆಪ್ಟೀಲಿಯಾ, ಏವ್ಸ್ ಆ್ಯಂಡ್ ಮೆಮ್ಯಾಲಿಯಾ ಅಂತ ಹೇಳಿ 5 ಗ್ರೂಪ್ ಇದೆ. ಪೈಸಿಸ್, ಆಂಫಿಬಿಯಾ, ರೆಪ್ಟೀಲಿಯಾ, ಏವ್ಸ್, ಮೆಮ್ಯಾಲಿಯಾ ಅಂತ ಹೇಳಿ 5 ಕ್ಲಾಸಿಫಿಕೇಷನ್ ಇದೆ. ಈ ಎಲ್ಲ 5 ಕ್ಲಾಸಿಫಿಕೇಷನ್ನು ಡೀಟೈಲಾಗಿ ಸ್ಟಡಿ ಮಾಡಬೇಕಾಗತ್ತೆ. ಪೈಸಿಸ್ ಬಗ್ಗೆ, ಆಂಫಿಬಿಯಾ ಬಗ್ಗೆ, ರೆಪ್ಟೀಲಿಯಾ ಬಗ್ಗೆ, ಏವ್ಸ್ ಬಗ್ಗೆ ಹಾಗೂ ಮೆಮ್ಯಾಲಿಯಾ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. Vertebrata. Vertebrata are the most advanced group of animals. Vertebrates possess notochord at embryonic stage, then it is replaced by vertebral column. Vertebral column means structure containing series of ring-like bones called vertebrae arranged one above the other. It is also called backbone. The body of vertebrates is divisible into head, trunk and tail. All vertebrates have well developed digestive system consisting of mouth, buccal cavity, pharynx, esophagus, stomach, intestine and associated glands. All vertebrates have closed type circulatory system having muscular heart. All vertebrates have well developed brain, spinal cord, nerves. All vertebrates are unisexual and reproduce by sexual method. Vertebrates are classified into 5 groups. They are species, amphibia, reptilia, aves and mammalia.